ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಸಂಪೂರ್ಣ ಒಪ್ಪಿಕೊಂಡಿಲ್ಲ. ಅದರ ಪರಿಣಾಮ ಈ ಎಲ್ಲ ಬೆಳವಣಿಗೆಗಳು ಆಗ್ತಿವೆ. ಬರುವಂತಹ ದಿನಗಳಲ್ಲಿ ಅವರು ತೆಗೆದುಕೊಳ್ಳುವಂತಹ ನಿರ್ಣಯಗಳ ಮೇಲೆ ಅವರಿಗೆ ಸವಾಲುಗಳು ಎದುರಾಗ್ತವೆ. ಅವರನ್ನು ಟ್ರಬಲ್ ಶೂಟರ್ ಅನ್ನ ಹೇಳ್ತಾರೆ. ಅವರಿಗೆ ಟ್ರಬಲ್ ಶೂಟರ್ ಯಾರು ಇಲ್ಲ. ಈಗ ಅವರು ನಿರ್ಣಯಗಳೇ ಅಂತಿಮ. ವಿಶ್ವಾಸಾರ್ಹತೆ ಗಳಿಸಿಕೊಳ್ಳಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಸಂಸದರು ಎಲ್ಲರೂ ಬಿಜೆಪಿ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಯೂನಿವರ್ಸಿಟಿ ಪ್ರಶ್ನೆ ಕೇಳಿದ್ರೆ ಹೆಂಗೆ ವಾಟ್ಸಪ್ ಯೂನಿವರ್ಸಿಟಿ ಅದಕ್ಕೆ ನಾವು ಅಚ್ಚಿ ಮಾತು ಕೊಡೋ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರ ತರಬೇಕು, ಇಲ್ಲ ಬಿಜೆಪಿ ಅಧಿಕಾರ ತರಬೇಕು ಅನ್ನೋದ್ರಲ್ಲಿ ಎರಡೇ ಮಾತಿಲ್ಲ. ಖಂಡಿತವಾಗೂ ಬಿಜೆಪಿ ಅಧಿಕಾರ ತರೋದಕ್ಕೆ ನಮ್ಮ ಹೋರಾಟ ಇರ್ತದೆ, ಸಂಘಟಿತವಾದ ಹೋರಾಟ ಇರ್ತದೆ. ಮತ್ತು ಬಿಜೆಪಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಸರ್, ಈಗ ರಾಜ್ಯಸಭೆಗೆ ದೇವೇಗೌಡರ ಪುನರಾಯ್ಕೆ ವಿಚಾರದಲ್ಲಿ ಬಿಜೆಪಿ ಈಗ ಆಲ್ರೆಡಿ ಅಭ್ಯರ್ಥಿ ಘೋಷಣೆ ಮಾಡಿಬಿಟ್ಟಿದೆ. ಏನು JDS ಮತ್ತು ಬಿಜೆಪಿ ಮೈತ್ರಿದ ಏನಾದ್ರು ಸಮಸ್ಯೆ ಆಗಿದೆ ಸರ್? ಏನು ನನಗೇನು ಸಮಸ್ಯೆ ಆಗಿದೆ ಅಂತ ಅನ್ಸಲ್ಲ. ಅದು ಮೇಲಿನವರು ಮಾತಾಡ್ಕೊಂಡು ತೀರ್ಮಾನ ಮಾಡಿರ್ತಾರೆ. ನಮ್ಮ ಗಮನಕ್ಕೆ ಏನೂ ಬಂದಿಲ್ಲ ಸರ್. ರಾಜ್ಯಾಧ್ಯಕ್ಷರು ಬದಲಾವಣೆ ಇಲ್ಲ, ಅದೇ ಪ್ರಶ್ನೆನೇ ಇಲ್ಲ ಅಂತ ಮೊನ್ನೆ ಹೇಳಿದ್ದೀನಿ. ಈಗ ಆ ಚರ್ಚೆ ಇಲ್ಲ. ಈಗ ನಾವು ಪಕ್ಷದ ಹೆಂಗೆ ಸಂಘಟನೆ ಮಾಡಬೇಕು ಮತ್ತು ವಿಶೇಷವಾಗಿ OBC ಮತ್ತು SC/ST ಹೆಚ್ಚಿನ ಸಂಘಟನೆ ಮಾಡಬೇಕು ಅನ್ನುವಂಥ ತೀರ್ಮಾನ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅದರ ಕಡೆ ನಮ್ಮ ಲಕ್ಷ್ಯ ಇರ್ತದೆ. ಬರುವಂಥ ದಿನಗಳಲ್ಲಿ ಆ ನಿಟ್ಟಿನಲ್ಲಿಯೇ ನಮ್ಮ ಕಾರ್ಯಕ್ರಮಗಳು ಕೂಡ ಇರ್ತವೆ. ನಿಮ್ಮ ನಾಯಕರು ಒಂದಿಷ್ಟು ಮಂದಿ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅಲ್ಲ, ಯಾರು ನನ್ನ ಗಮನಕ್ಕಂತೂ ಬಂದಿಲ್ಲ. ಆ ಚರ್ಚೆ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಇಷ್ಟು ಮಾತ್ರ. DK ಶಿವಕುಮಾರ್ ಅವರು CM ಆಗಿ ಮಾರನೇ ದಿನನೇ ಒಂದು ಕಡೆ ಖಾತೆಗೋಸ್ಕರ ಸಮಸ್ಯೆಗಳು, ಒಂದು ಕಡೆ ಸಚಿವರೇ ರಿಸೈನ್ ಮಾಡುವಂಥ ಪರಿಸ್ಥಿತಿಗೆ ಬಂತು. ಈ ಅಸ್ಥಿರತೆ ಮತ್ತೆ ಹಾಗೆ ಮುಂದುವರಿತದ ಹೆಂಗೆ ಸರ್? ತಾವು ಹೆಂಗೆ ವಿಶ್ಲೇಷಣೆ ಮಾಡ್ತೀವಿ? DK ಶಿವಕುಮಾರ್ ಅವರ ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಇನ್ನೂ ಸಂಪೂರ್ಣವಾಗಿ ಎಕ್ಸೆಪ್ಟ್ ಆಗಿಲ್ಲ. ಅದರ ಪರಿಣಾಮವಾಗಿ ಇವೆಲ್ಲ ಇರೋದು. ಸಿದ್ದರಾಮಯ್ಯ ಅವ್ರದ್ದು ನಾಯಕತ್ವ ಯಾವ ರೀತಿ ಎಕ್ಸೆಪ್ಟ್ ಆಗಿತ್ತು ಆ ಥರ ಎಕ್ಸೆಪ್ಟೆನ್ಸ್ ಇನ್ನೂ ಬಂದಿಲ್ಲ. ಬರುವಂಥ ದಿನಗಳಲ್ಲಿ ಅವರು ತೆಗೆದುಕೊಳ್ಳುವಂಥ ನಿಲುವು ಮತ್ತು ನಡವಳಿಕೆ ಮೇಲೆ ಅವರಿಗೆ ಸವಾಲುಗಳು ಎದುರಾಗ್ತವೆ. ಅವ್ರು ಯಾವ ರೀತಿ ನೋಡ್ತಾರೆ. ಈಗ ಅವರು ಟ್ರಬಲ್ ಶೂಟರ್ ಅಂದರು. ಈಗ ಅವರೇ ಫೈನಲ್ ಅಥಾರಿಟಿ ಇರೋದ್ರಿಂದ ಅವ್ರಿಗೆ ಟ್ರಬಲ್ ಶೂಟರ್ ಯಾರೂ ಇಲ್ಲ. ಹೀಗಾಗಿ ಅವ್ರ ನಿರ್ಣಯಗಳೇ ಅಂತಿಮ. ಆ ನಿರ್ಣಯಗಳು ಯಾವ ರೀತಿ ಇರ್ತವೆ, ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರೆ ಇಲ್ಲೋ ಅದರ ಆಧಾರದ ಮೇಲೆ ಆಗ್ತಾಯಿದೆ ಹೊರತಾಗಿ ಅವ್ರು ಇನ್ನೂ ವಿಶ್ವಾಸಾರ್ಹತೆಯನ್ನು ಗಳಿಸ್ಕೋಬೇಕು. ಅವ್ರ ನಿರ್ಣಯಗಳು ಅವ್ರಿಗೆ ಟ್ರಬಲ್ ಆಗ್ತದೆ ಹೇಳಕ್ಕೆ ಬರೋಲ್ಲ. ನಾನು ಭವಿಷ್ಯ ಹೇಳೋಕ್ಕಾಗಲ್ಲ. ದೆಹಲಿ ಮಟ್ಟದಲ್ಲಿ ಅದು ಹೆಂಗಂದ್ರೆ ಸರ್, ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲ ಸರ್, ಅವರು ಏನಂತಾರೆ ಮಾನೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿದೆ, ಆ ಕಾರಣಕ್ಕೆ ಎಲ್ಲ ಗೊತ್ತಪ್ಪ, ನೀನು ಕತೆ ಮಾಡಿ ಹೇಳ್ಬೇಡ. ನಾನು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ನಮಗೆ ಇಲ್ಲಿ ಸಚಿವರಾಗೋದಕ್ಕೆ ಏನೂ ಸಂಬಂಧ ಇಲ್ಲ. ಹೆರಾಸ್ಮೆಂಟ್ ಅನ್ನೋದು ನಮ್ಮ ಡಿಕ್ಷನರಿಲಿ ಇಲ್ಲ. ತಮಗೂ ಗೊತ್ತಿದೆ, ನಮ್ಮೆಲ್ಲ ಜನಕ್ಕೂ ಗೊತ್ತಿದೆ, ನಮ್ಮ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ. ನನ್ನ ಹೆಸರು ಬಳಕೆ ಮಾಡ್ಕೊಂಡು ಏನು ಸ್ಥಾನ ಗಳಿಸುವಂಥ ಒಂದು ಪ್ರಯತ್ನ ಒಳ್ಳೆಯದಾಗಲಿ. ಆದರೆ ಒಂದು ಹೇಳ್ತೀನಿ ನಾನು, DK ಶಿವಕುಮಾರ್ ಅವ್ರಿಗೆ ಹಾವೇರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಹಾವೇರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು, ಸ್ಥಳೀಯರಿಗೆ ಉಸ್ತುವಾರಿ ಕೊಡಬೇಕು. ಅಂದಾಗ ಮಾತ್ರ ಇಲ್ಲಿ ಸಮಸ್ಯೆಗಳಿಗೆ ಸ್ಪಂದನೆ ಆಗ್ತದೆ. ಅದರಿಂದ ಕಳೆದ ಬಾರಿ ವಂಚಿತ ಆಗಿದೆ ಈ ಜಿಲ್ಲೆ. ಈ ಬಾರಿ ಕೊಡಬೇಕು, ಹಾವೇರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು. ಯಾರು ಕೊಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಆದರೆ ಹಾವೇರಿ ಜಿಲ್ಲೆಗೆ ಮಾತ್ರ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ. ನಿಮಗೆ ಪ್ರಹ್ಲಾದ್ ಜೋಶಿ ಟಕ್ಕರ್ ಕೊಡಬೇಕು ಅನ್ನೋ ಕಾರಣ ಕೊಡಬೇಕು ಅಂತಾರೆ ಅವರು. ಅಂದ್ಬಿಡಿ. ಖಾದ್ರಿ ಅವ್ರು ನಿಮ್ಮ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಸ್ವಪಕ್ಷದವರು ಅವ್ರ ಪಕ್ಷದಲ್ಲಿ ಏನು ನಡೀತಿದ್ದಕ್ಕೆ ನಾನೆಲ್ಲ ಉತ್ತರ ಕೊಡಬೇಕಂತಿಲ್ಲ. ನಾನು ಉತ್ತರನೂ ಕೊಡೋದು. ಸರಿ, ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಹೌದು. ಈಗ ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಯಾಸ್, ವಿಶೇಷವಾಗಿ ಗ್ಯಾಸ್ ಸಪ್ಲೈಗೆ ಭಾಳ ತೊಂದರೆ ಇದೆ. ಪೆಟ್ರೋಲಿಯಂ, ಡೀಸೆಲನ್ನು ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ತರ್ತಾಯಿದ್ದೀವಿ. ಗ್ಯಾಸ್ ಮಾತ್ರ ಮಿಡ್ಲ್ ಈಸ್ಟಿಂದನೇ ಬರಬೇಕು. ಅದಕ್ಕಾಗಿ ಈಗ ಮತ್ತೆ ಯುದ್ಧ ಪ್ರಾರಂಭ ಆಗಿದೆ. ಹೀಗಾಗಿ ಸಂಕಷ್ಟ ಇದೆ. ಸಪ್ಲೈ ಡಿಮ್ಯಾಂಡ್ ಪ್ರಶ್ನೆ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿಕೆ ಇದೆ. ಇಡೀ ವಿಶ್ವದಲ್ಲಿ ಅತಿ ಕಡಿಮೆ ಗ್ಯಾಸ್ ಕೊಡ್ತಾರ ಬೆಲೆ ಇರೋದೇ ನಮ್ಮ ಭಾರತದಲ್ಲಿ. ಬೇರೆ ಅಮೇರಿಕಾದಿಂದ ಹಿಡಿದು ಜಪಾನಿಂದ ಹಿಡಿದು ಎಲ್ಲ ಕಡೆ ಗ್ಯಾಸಿನ ಬೆಲೆ ನಮಗಿಂತ ಹೆಚ್ಚಿದೆ. ಹೀಗಾಗಿ ಎಲ್ಲ ಪ್ರಯತ್ನಗಳು ನಮ್ಮ ಸರ್ಕಾರ ಮಾಡ್ತಾ ಇದೆ. ಒಂದು ಗೃಹ ಬಳಕೆ ಅನಿಲ ಎಲ್ಲೂ ಕೊರತೆ ಆಗದಂತೆ ಇದುವರೆಗೂ ನಾವು ನೋಡ್ಕೊಂಡಿದ್ದೀವಿ. ಯಾರಿಗೂ ಕೂಡ ತೊಂದರೆ ಆಗದಂತೆ ನೋಡ್ಕೊಂಡಿದ್ದೀವಿ. ಇವನ್ ಕಮರ್ಷಿಯಲ್ಲೂ ಕೂಡ ನಾರ್ಮಲೈಸ್ ಮಾಡಿದ್ದೇವೆ. ಹರಸಾಹಸ ನಡೀತಾ ಇತ್ತು.
ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತಿರುವಂಥ ಜಾಗತಿಕವಾಗಿರುವಂಥ ವಾರಿನ ಪರಿಣಾಮದ ಬೆಳವಣಿಗೆ. ರಸಗೊಬ್ಬರದ್ದು ಖಂಡಿತವಾಗೂ ಅದು ರಸಗೊಬ್ಬರವು ಕೂಡ ಅದ್ರ ಮೇಲೆ ಡಿಪೆಂಡ್